ಯುದ್ಧಕ್ಕೆ ಇಳಿಯದೆ ಗೆದ್ದ ಭಾರತ. ಐರೋಪ್ಯ ದೇಶಗಳಿಗೆ ಆಘಾತಕಾರಿ ಅಚ್ಚರಿ. ಮಧ್ಯಸ್ಥಿಕೆಗೆ ಈಗ ಭಾರತವೇ ಆಶಾಕಿರಣ. ಮಾರ್ಚ್ 13, 2026 ರಾತ್ರಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $100 ದಾಟುವುದನ್ನ ಜಗತ್ತು ನೋಡ್ತಾ ಇತ್ತು. ಅದೇ ಸಮಯಕ್ಕೆ ಒಂದು ವಿಶೇಷ ಘಟನೆ ನಡೆಯಿತು. ಶಿವಾಲಿಕ್ ಎಂಬ ಹೆಸರಿನ ಹಡಗು ಯಾವುದೇ ಪಾಶ್ಚಿಮಾತ್ಯ ಹಡಗುಗಳು ಮಾಡದ ಧೈರ್ಯ ಮಾಡಿತ್ತು. ಭಾರತದ ಧ್ವಜವನ್ನ ಹಾಕಿಕೊಂಡ ಆ ಹಡಗು ತೈಲವನ್ನು ಹೊತ್ತುಕೊಂಡು ಹಾರ್ಮುಜ್ ಜಲಸಂಧಿಯನ್ನ ದಾಟಿತ್ತು. ಅಮೆರಿಕ ನೌಕಾಪಡೆಯ ಬೆಂಗಾವಲೂ ಇಲ್ಲ, ಯಾವುದೇ ವಿಮೆಯ ರಕ್ಷಣೆ ಇಲ್ಲ. ಆದರೂ ಇರಾನ್ನ ಕ್ರಾಂತಿಕಾರಿ ಪಡೆಗಳು ಹಾಕಿದ್ದ ದಿಗ್ಬಂಧನವನ್ನ ಲೆಕ್ಕಿಸದೆ ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ಸಾಗಿ ಹೊರಕ್ಕೆ ಬಂದಿತ್ತು. ಅದರ ಹಿಂದೆಯೇ ನಂದಾದೇವಿ ಎಂಬ ಇನ್ನೊಂದು ಹಡಗು ಕೂಡ ಜಲಸಂಧಿಯನ್ನು ದಾಟಿ ಬಂತು. ಭಾರತಕ್ಕೆ ಮಾತ್ರ ಈ ಸುರಕ್ಷಿತ ಕಾರಿಡಾರ್ ನೀಡಲಾಗುತ್ತಿದೆ ಎಂದು ಇರಾನ್ ರಾಯಭಾರಿ ದೃಢಪಡಿಸಿದ್ರು. ಏಕೆಂದರೆ ಭಾರತ ಮತ್ತು ಇರಾನ್ ಸಾಮಾನ್ಯ ಗುರಿ ಹೊಂದಿರುವ ಸಹಜ ಸ್ನೇಹಿತರು ಎಂದು ಅವರು ಹೇಳಿದ್ರು. ಇದು ಭಾರತದ ರಾಜತಾಂತ್ರಿಕತೆಯ ಚಮತ್ಕಾರ. ವಿಶ್ವದ 20% ತೈಲ ಹರಿಯುವ ಈ ಜಲಸಂಧಿಯು ಜಗತ್ತಿನ ಎಲ್ಲಾ ದೊಡ್ಡ ದೇಶಗಳಿಗೆ ಮುಚ್ಚಲ್ಪಟ್ಟಿದೆ. ಆದರೆ ಭಾರತಕ್ಕೆ ಮಾತ್ರ ತೆರೆದಿದೆ. ಇದು ಹೇಗೆ ಸಾಧ್ಯ ಅಂತ ಐರೋಪ್ಯ ದೇಶಗಳು ತಲೆಕೆಡಿಸಿಕೊಂಡಿವೆ. ಈ ಯುದ್ಧದಿಂದಾಗಿ ಭಾರತವು ತೊಂದರೆಗೆ ಸಿಲುಕಿದೆ ಅನ್ನೋದು ಅವುಗಳ ಭಾವನೆಯಾಗಿತ್ತು. ಆದರೆ ಅದು ಸುಳ್ಳಾಗಿಬಿಡ್ತು. ಆ ದೇಶಗಳಿಗೆ ಅರ್ಥವಾಗುವ ಮೊದಲೇ ಭಾರತ ಜಗತ್ತಿನಲ್ಲೇ ಅತ್ಯಂತ ಅತ್ಯಾಧುನಿಕ ರಾಜತಾಂತ್ರಿಕ ಆಟವನ್ನ ಆಡಲು ಶುರು ಮಾಡಿತ್ತು. ಯುದ್ಧದ ತೀವ್ರತೆ ಮತ್ತು ಇರಾನ್ನ ಪ್ರತಿಕ್ರಿಯೆ. ಭಾರತದ ಮಾನವೀಯ ಕಾರ್ಯತಂತ್ರ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದ ದಾಳಿ ತಾರಕಕ್ಕೇರಿದ್ದಾಗ ಶ್ರೀಲಂಕಾದ ಸಮೀಪ ಅಮೆರಿಕದ ಸಬ್ಮೆರಿನ್ ಇರಾನ್ನ ಯುದ್ಧ ನೌಕೆಯೊಂದನ್ನ ಹೊಡೆದುರುಳಿಸಿತು. ಅದೇ ದಿನ ಇರಾನ್ನ ಇನ್ನೊಂದು ಯುದ್ಧ ನೌಕೆ ಕೇರಳದ ಕೊಚ್ಚಿ ಬಂದರಿಗೆ ಬಂದು ಆಶ್ರಯ ಕೇಳಿತು. ಭಾರತ ಕೂಡಲೇ ಒಪ್ಪಿತು. 183 ಇರಾನಿ ನೌಕಾ ಸಿಬ್ಬಂದಿಗೆ ಆಶ್ರಯ ನೀಡಿತು. ಇದು ಮಾಡಬೇಕಾದ ಸರಿಯಾದ ಕೆಲಸವಾಗಿತ್ತು ಎಂದು ವಿದೇಶಾಂಗ ಸಚಿವ ಜೈಶಂಕರ್ ಸಂಸತ್ತಿನಲ್ಲಿ ಘೋಷಿಸಿದ್ರು. ಒಂದ್ ಕಡೆ ಅಮೆರಿಕ ಇರಾನ್ ನೌಕೆಯನ್ನ ಮುಳುಗಿಸುತ್ತಿದ್ರೆ, ಮತ್ತೊಂದೆಡೆ ಭಾರತ ಅದರ ಉಳಿದ ಸಿಬ್ಬಂದಿಗೆ ಆಶ್ರಯ ನೀಡುತ್ತಿತ್ತು. ಆದರೂ ಅಮೆರಿಕ ಭಾರತದ ವಿರುದ್ಧ ಏನೂ ಮಾತಾಡಲಿಲ್ಲ. ನಾವು ಯಾರ ಪರವೂ ಇಲ್ಲ, ನಾವು ನಮ್ಮ ಪರ. ರಷ್ಯಾ ಅಮೆರಿಕ ನಡುವಣ ಶೀತಲ ಸಮರದ ಕಾಲದಿಂದ ಹಿಡಿದು ಇಲ್ಲಿಯವರೆಗೆ ಭಾರತ ಯಾರೊಬ್ಬರ ಪಕ್ಷ ವಹಿಸದಿರುವ ನೀತಿಯನ್ನ ಅನುಸರಿಸ್ತಾ ಇದೆ. ನೀವು ಅಮೆರಿಕದ ಪರವೋ ಅಥವಾ ರಷ್ಯಾದ ಪರವೋ ಎಂದು ಜಗತ್ತು ಕೇಳಿದಾಗ ಭಾರತ ನಾನು ಭಾರತದ ಪರ ಎಂದು ಉತ್ತರಿಸಿತ್ತು. ರಷ್ಯಾದಿಂದ ತೈಲ ಖರೀದಿಸಬಾರದೆಂದು ಅಮೆರಿಕ ಒತ್ತಡ ಹೇರಿದಾಗ ಭಾರತ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಆದರೆ ಯುದ್ಧ ತೀವ್ರಗೊಂಡು ತೈಲ ಬೆಲೆ ಹೆಚ್ಚಾದಾಗ ಅದೇ ಅಮೆರಿಕ ಭಾರತಕ್ಕೆ ಬಂದು ದಯವಿಟ್ಟು ರಷ್ಯಾದ ತೈಲವನ್ನ ಖರೀದಿಸಿ ಮಾರುಕಟ್ಟೆ ಬೆಲೆ ಕಡಿಮೆ ಮಾಡಿ ಎಂದು ವಿನಂತಿಸಿತು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಷ್ಯಾ ತೈಲ ಭಾರತ ಸೇರಿತು. ಹೀಗೆ ಭಾರತ ಯಾವುದೇ ಷರತ್ತುಗಳಿಲ್ಲದೆ ಭೌಗೋಳಿಕ ರಾಜಕೀಯ ಲಾಭವನ್ನ ಪಡೆಯಿತು. ಭಾರತದ ಮುಂದೆ ಸವಾಲುಗಳೇ ಇಲ್ಲವೇ? ಇಷ್ಟೆಲ್ಲ ಆದರೂ ಭಾರತದ ಸ್ಥಿತಿ ಸಂಪೂರ್ಣ ಸುಖಕರವಾಗಿಲ್ಲ. ಭಾರತ ತನ್ನ ತೈಲದ 90% ಭಾಗವನ್ನ ಆಮದು ಮಾಡಿಕೊಳ್ಳುತ್ತೆ. ಭಾರತದ ತುರ್ತು ತೈಲ ಸಂಗ್ರಹ ಕೇವಲ 20ರಿಂದ 25 ದಿನಗಳಿಗೆ ಮಾತ್ರ ಸಾಕಾಗುತ್ತದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 150 ದಾಟಿದ್ರೆ ಭಾರತದ ಆರ್ಥಿಕತೆಯ ಮೇಲೆ ಖಂಡಿತ ಭಾರೀ ಹೊರೆ ಬೀಳಲಿದೆ. ಅಲ್ಲದೆ ಇರಾನ್ನಲ್ಲಿ ಭಾರತ ಹೂಡಿಕೆ ಮಾಡಿರುವ ಚಾಬಹಾರ್ ಬಂದರು ಯೋಜನೆಯ ಭವಿಷ್ಯವೂ ಈಗ ಡೋಲಾಯಮಾನವಾಗಿದೆ. ಇಷ್ಟೆಲ್ಲಾ ಸವಾಲುಗಳ ನಡುವೆಯೂ ನೇರ ಯುದ್ಧದಲ್ಲಿ ಭಾಗಿಯಾಗಿರುವ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ 3 ದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರೋ ಏಕೈಕ ಪ್ರಮುಖ ರಾಷ್ಟ್ರವಾಗಿದೆ ಭಾರತ. ಬ್ರಿಕ್ಸ್ ಅಧ್ಯಕ್ಷ ರಾಷ್ಟ್ರವಾಗಿ ಇರಾನ್ ಈಗ ಭಾರತವನ್ನು ಮಧ್ಯಸ್ಥಿಕೆ ವಹಿಸಲು ಕೇಳುತ್ತಾ ಇದೆ. ಭಾರತ ಈ ಯುದ್ಧದಲ್ಲಿ ತನ್ನದೇ ಆದ ಮಧ್ಯಮ ಮಾರ್ಗವನ್ನ ಕಂಡುಕೊಂಡಿದೆ. ಆ ನಿಟ್ಟಿನಲ್ಲಿ ಕೆಲಸವನ್ನೂ ಮಾಡುತ್ತಿದೆ. ಸದ್ಯಕ್ಕೆ ಯುದ್ಧಕ್ಕೆ ಇಳಿಯದೆ ಯುದ್ಧವನ್ನ ಗೆದ್ದಿದೆ. ಆದರೆ ಯುದ್ಧ ಮುಂದುವರೆದ್ರೆ ಅಪಾಯ ಕಾದಿದೆ. ಈ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳುವುದು ಭಾರತದ ಹಿತದೃಷ್ಟಿಯಿಂದಲೂ ಅತಿ ಮುಖ್ಯವಾಗಿದೆ. ನೀವೇನಂತೀರಿ?